ಒಂದು ವಾರ ಕೂತ್ಕೊಂಡು ಫಸ್ಟ್ ನಾವು ಕೂತಿದ್ದು ಯಾವುದಕ್ಕೆ ಇಷ್ಟಗಲ್ಲ ಓಮ್ ಕುಮಾರ್ ಗೋವಿಂದ್ಗೂ ಅದೇ ಸಬ್ಜೆಕ್ಟ್ ಇಷ್ಟ ಆಗಿದ್ದು. ಆ ಸ್ಕ್ರಿಪ್ಟ್ ಮಾಡೋವಾಗ ಏನು ಅನ್ನಿಸ್ತು ನಮಗೆ ಅಂತಂದರೆ, ಎಸ್ಟಾಬ್ಲಿಷ್ ಇರೋಗೆ ಚೆನ್ನಾಗಿದೆ ಇದು, ಹೊಸಬ ಬಂದು ರೌಡಿ ಆಗ್ತಾನೆ ಇದಾಗ್ತಾನೆ ಅನ್ನೋದು ನಮಗೆ ಅನ್ನಿಸ್ಲಿಲ್ಲ. ಶೀಸ್ ಆ ಸಿನಿಮಾಲಿ ಕೆಲಸ ಮಾಡೋದವ್ರಿಗೆಲ್ಲ ಅದು ಒಂಥರ ಕಾಶಿ ಇದ್ದಂಗೆ. ಕಾಶಿಗೆ ಹೋಗ್ಬಿಟ್ರೆ ಎಲ್ಲ ಅನುಭವ ಆಗ್ಬಿಡುತ್ತೆ ಅಂತಾರಲ್ಲ, ಹಾಗೆ ಅಲ್ಲ. ಅಮ್ಮ ಹೇಳ್ತಿದ್ರು ನಾನು ಇರೋವಾಗ, ನಮ್ಮ ಕಂಪನಿಗೆ ಪಬ್ಲಿಸಿಟಿನೇ ಬೇಡ, ಇವ್ರನ್ನ ಕರೆಸ್ತಿರ್ಲಿಲ್ಲ, ಪ್ರೆಸ್ ಮೀಟೇ ಇಲ್ಲ. ನಮಗೆ ಗೊತ್ತಿಲ್ಲ ರೀ ಪಿಕ್ಚರ್ ರಿಲೀಸ್ ಆದಾಗ ನಮ್ಮ ಯೋಗ್ಯತೆ ಏನು ಅಂತ, ನಮಗೇನು ಬೆಲೆ ಇದೆ ಹೊರಗಡೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅಕ್ಕಪಕ್ಕ ಇರೋರು ನಿಮ್ಮನ್ನು ಸಾಯಿಸ್ಬಿಡ್ತಾರೆ, ಹಿಟ್ಟು ಸಿಕ್ಬಿಟ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಕಾಲು ಹಿಂಗೆ ಅಂದ ತಕ್ಷಣ ಒಬ್ಬ ಬಂದು ಸಾಕ್ಬಿಡ್ತಾನೆ, ಕೈ ಹಿಂಗಿದ ತಕ್ಷಣ ಒಬ್ಬ ಕಾಫಿ ಕೊಟ್ಬಿಡ್ತಾನೆ, ಹಿಂಗೆ ತಲೆ ಹಿಂಗೆ ಎತ್ತಿದ ತಕ್ಷಣ ಒಬ್ಬ ಮೇಕಪ್ ಆಗಿಬಿಡ್ತಾನೆ. ಇಷ್ಟಂತ ಇರಲಿಲ್ಲ ಟೈಟ್ಲ್ ಅವಾಗ, ನಿಗೂಢ ನೆರಳುಗಳು ಇತ್ತು. ಸೊ ಕುಮಾರ್ ಗೋವಿಂದ್ ಅಂತೇಳಿ ಆಮೇಲೆ KSCL ರೂಮ್ ಹಾಕಿ ಒಂದು ವಾರ ಕೂತ್ಕೊಂಡು ಫಸ್ಟ್ ನಾವು ಕೂತಿದ್ದು ಯಾವುದಕ್ಕೆ ಇಷ್ಟಗಲ್ಲ ಓಮ್ಗೆ. ಕುಮಾರ್ ಗೋವಿಂದ್ಗೂ ಅದೇ ಸಬ್ಜೆಕ್ಟ್ ಇಷ್ಟ ಆಗಿದ್ದು. ಯಾವುದು ರಘುವಿ ಇವನು ಆನಂದ್ ಕೈಲಿ ಆಗಲ್ಲ ಅಂದರು. ಆಮೇಲೆ ಕುಮಾರ್ ಗೋವಿಂದ್ಗೆ ಇಷ್ಟ ಆಯಿತು. ಕುಮಾರ್ ಗೋವಿಂದ್ ನಾವು ಮಾಡೋಣ ಅಂತ ಕೂತ್ಕೊಂಡ್ರು. ಸ್ಕ್ರಿಪ್ಟ್ ಮಾಡ್ತಾ ಬಂದ್ವಿ KSCL ಒಂದು ವಾರ, ಇಬ್ಬರೇ ಇದ್ವಿ ಅಲ್ಲಿ, ಉಪ್ಪಿ ನಾನು ಇಬ್ಬರೇ ಇದ್ವಿ. ಆ ಸ್ಕ್ರಿಪ್ಟ್ ಮಾಡೋವಾಗ ಏನು ಅನ್ನಿಸ್ತು ನಮಗೆ ಅಂತಂದರೆ, ಎಸ್ಟಾಬ್ಲಿಷ್ ಇರೋಗೆ ಚೆನ್ನಾಗಿದೆ ಇದು, ಹೊಸಬ ಬಂದು ರೌಡಿ ಆಗ್ತಾನೆ ಇದಾಗ್ತಾನೆ ಅನ್ನೋದು ನಮಗೆ ಅನ್ನಿಸ್ಲಿಲ್ಲ. ಬಟ್ ಅಫ್ಕೋರ್ಸ್ ಆಮೇಲೆ ಮೆಜೆಸ್ಟಿಕ್ ಬಂತು, ದರ್ಶನ್ದು ಬಂತು, ಹೊಸಬ ರೌಡಿಸಮ್ ಸಿನಿಮಾ ಬಂತು. ನಮಗೆ ಅವಾಗ ಅನ್ನಿಸ್ತು, ಇಲ್ಲ ಇದು ಎಸ್ಟಾಬ್ಲಿಷ್ ಆದಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಫಸ್ಟ್ ಪಿಕ್ಚರ್ ಮಾಡೋ ಹುಡುಗನಿಗೆ ಒಂದು ಸಸ್ಪೆನ್ಸ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕನ್ವಿನ್ಸ್ ಮಾಡಿದ್ವಿ ಕುಮಾರ್ ಗೋವಿಂದ್ ಅವ್ರನ್ನ. ಅದಕ್ಕೆ ಟೈಟ್ಲು ಮನೋಹರ್ ಮನೇಲಿ ಸಿಕ್ತು. ಅವರು ಶೋಕೇಸಲ್ಲಿ ಹಾಕಿದ್ರು ಅಂತ, ಬಂದವ್ರು ಸುಮ್ಮನೆ ಕೂತ್ಕೊಂಡಿರ್ಬೇಕು ಅಂತ. ಅವ್ರು ಮಾಡಿದ್ದಿದ್ದು ಡಿಸೈನ್, ತಲೆ ಬುರುಡೆ. ಮನೋಹರ್ ಅವ್ರು ಮಾಡ್ಕೊಂಡಿದ್ದು ಕ್ರಿಯೇಟಿವಿಟಿ. ಅವರು ಯಾರಾದರೂ ಅವ್ರ ಮನೆಗೆ ಬರ್ತಾರಲ್ಲ, ಅವ್ರು ಒಳಗೆ ಕೂತ್ಕೊಂಡು ಬರೆಯೋರು. ಸೊ ಅಲ್ಲಿ ಬಂದವ್ರು ಮಾತಾಡಬಾರ್ದು ಅನ್ನೋದಕ್ಕೆ ಶೋಕೇಸ್ ಮೇಲೆ ಹಿಂಗೆ ಹಾಕಿದ್ರು. ಇದೇ ಟೈಟ್ಲ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅವರಿಬ್ಬರು ಮಾತಾಡ್ಕೊಂಡಿದ್ರು. ಆಮೇಲೆ ಆ ಟೈಟ್ಲ್ ಇದಕ್ಕೆ ಬಂತು. ಹೇಳೋದಲ್ಲ ನಿಮಗೆ, ಇಫ್ ಯು ಆರ್ ಡೆಸ್ಟಿನ್ ಟು ಬಿಕಮ್ ಸಮಥಿಂಗ್, ನೀವು ಸಚಿನ್ ತೆಂಡೂಲ್ಕರ್ ಆಗಬೇಕು ಅಂದರೆ ಸಚಿನ್ ತೆಂಡೂಲ್ಕರ್ ಆಗ್ಬಿಡ್ತೀರ, ವಿನೋದ್ ಕಾಂಬ್ಳಿ ಆಗಬೇಕು ಅಂದರೆ ವಿನೋದ್ ಕಾಂಬ್ಳಿನೇ ಆಗ್ತೀರ ಅಷ್ಟೇ. ಅಲ್ಲಿ ಅದಕ್ಕೆ ಕಾರಣ ಬಂದು ಸಚಿನ್ ತೆಂಡೂಲ್ಕರ್ಗೂ ಆಗಿರಲ್ಲ, ವಿನೋದ್ ಕಾಂಬ್ಳಿನೂ ಆಗಿರಲ್ಲ. ಆ ಫೋರ್ಸ್ ಹೆಂಗೆ ಎತ್ಕೊಂಡು ಹೋಗುತ್ತೆ ನಿಮ್ಮನ್ನು ಅಂದರೆ, ಅದಕ್ಕೆ ಬೇಕಾದವ್ರನ್ನ ಅಲ್ಲಲ್ಲಿ ಯಾರು ಬೇಕೋ ಅವ್ರನ್ನ ಅದು ಸೇರಿಸ್ಬಿಡುತ್ತೆ. ಆ ಸಿನಿಮಾಲಿ ಕೆಲಸ ಮಾಡೋದವ್ರಿಗೆಲ್ಲ ಅದು ಒಂಥರ ಕಾಶಿ ಇದ್ದಂಗೆ. ಕಾಶಿಗೆ ಹೋಗ್ಬಿಟ್ರೆ ಎಲ್ಲ ಅನುಭವ ಆಗ್ಬಿಡುತ್ತೆ ಅಂತಾರಲ್ಲ, ಹಾಗೆ ಕಾಶಿ ಯಾತ್ರೆಗೆ ಹೋದರೆ, ಇಲ್ಲಿಂದ ನಡ್ಕೊಂಡು ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆಗೆ ಹೋದರೆ ವಾಪಸ್ ಬಂತು ಸಂಪಾದನೆ ಮಾಡೋರು, ಬದುಕಿದ್ದೀನಿ ಅಂತ ಹೇಳೋದಕ್ಕೆ. ನಡ್ಕೊಂಡು ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಹೋದವ್ರು ಬರ್ತಾನೆ ಇರಲಿಲ್ಲ, ಬರ್ತಿರ್ಲಿಲ್ಲ, ಯಾರಿಗೆಲ್ಲ ಸತ್ತೋಗ್ಬಿಡೋರು, ಏನೋ ಆಗ್ಬಿಡೋದು, ಯಾರೋ ಇಲ್ಲ ಅಲ್ಲೇ ಆಗ್ಬಿಡೋದು, ಕೆಲವ್ರು ಅಲ್ಲೇ ಇಷ್ಟಪಟ್ಟು ಸಾಯೋರು. ವಾಪಸ್ ಬಂದಾಗ ಈ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಬೇಕು ಅಂತ ಒಂದು ಸಮಾರಾಧನೆ ಮಾಡಿ ಊಟ ಹಾಕೋದು. ಹಾಗೆ ಈ ಸಿನಿಮಾ ನಾವು ಕಾಶಿ ಯಾತ್ರೆ ಥರ ಕಷ್ಟಪಟ್ವಿ. ಸೊ ಇಲ್ಲಿವರೆಗೂ ಒಂದು ಸ್ಟೈಲ್ ಇತ್ತು. ಆಮೇಲೆ ಏನಾಯಿತು, ಈಗ ಯಾವಾಗ ಈ ಓಮ್ ಕತೆ ಯಾವಾಗ ಆನಂದ್ಗಾಗಲಿಲ್ಲ, ರಘುವೀರ್ಗೂ ಆಗಲಿಲ್ಲ, ಕುಮಾರ್ ಗೋವಿಂದ್ಗೆ ವಿಷಯ ಆದಮೇಲೆ ಆಗಬೇಕಾಗಿತ್ತು. ಅದು ತಾನೇ ಮಾತುಕತೆ. ಎರಡೂ ಡಿಸೈನು ಪಬ್ಲಿಸಿಟಿನೂ ಬಂದಿತ್ತು. ಅದಕ್ಕೆ ಅವಾಗ ಟೈಟ್ಲು ಸತ್ಯ ಅಂತ. ಅದು ನನ್ನ ಹತ್ರ ಇದೆ ಫೋಟೋ, ಆ ಡಿಸೈನ್ ಫೋಟೋ ಇದೆ. ಸತ್ಯ ಅಂತಿತ್ತು. ಆಮೇಲೆ ವರ್ಷ ಆದಮೇಲೆ ಅದು ಸ್ವಲ್ಪ ಬಿಸ್ನೆಸ್ ವಿಚಾರದಲ್ಲಿ ವ್ಯತ್ಯಾಸಗಳು ಬಂದು, ಅದು ಮಧ್ಯದಲ್ಲಿ ವಿಷ್ ನೋಡಿ ರಾಜ್ಕುಮಾರ್ ಸರ್ ಅಪ್ಪಾಜಿ ಇಷ್ಟಪಟ್ಟಿದ್ರು. ರಾಜ್ಕುಮಾರ್ ಅವ್ರ ಕಂಪನಿಯಲ್ಲಿ ಉಪೇಂದ್ರ ಬಗ್ಗೆ ಒಲವು ಬಂದಿತ್ತು. ಬೇಸಿಕಲಿ ಏನಾಗುತ್ತೆ ಅಂದರೆ, ವಿಶ್ ಫಿಲ್ಮ್ ಏನಾಗಿದೆ ಅಂದರೆ, ಎಕ್ಸೆಪ್ಟ್ ದಟ್ ಒನ್ ಸೀನ್, ಈ ಫ್ಯಾಮಿಲಿ ನೋಡೋ ಥರ ಸಿನಿಮಾ. ಒಂದೇ ಒಂದು ಸೀನ್ ಮಾತ್ರ ನಾವು ಬೇಕು ಅಂತಲೇ ಇಟ್ಟಿವಿ. ಅದನ್ನು ಯೂಶ್ವಲಿ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಪೋಸ್ ಇರುತ್ತೆ, ನಾವು ಬೇರೆ ಕ್ಯಾರೆಕ್ಟ್ರಲ್ಲಿ ಎಕ್ಸ್ಪೋಸ್ ಮಾಡಿಲ್ಲ. ಯೂಶ್ವಲಿ ಒಂದು ಕ್ಯಾರೆಕ್ಟ್ರ್ ಫುಲ್ ವ್ಯಾಂಪ್ ಇದ್ದಿರುತ್ತೆ, ನಾವು ಅದು ಒಂದು ಕ್ಯಾರೆಕ್ಟ್ರ್ ವ್ಯಾಂಪ್ ಇಟ್ಟಿದ್ರು ಅದನ್ನು ವ್ಯಾಂಪಾಗಿ ತೋರಿಸ್ದೆ ಒಂದು ಸೀನಲ್ಲಿ ಮಾತ್ರ ಅದನ್ನು ತೋರಿಸಿದ್ವಿ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ, ಇವನು ನಮ್ಮ ಕಂಪನಿಗೆ ಸೂಟ್ ಆಗ್ತಾನೆ ಅಂದರೆ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಮುಖ್ಯವಾಗಿ ಅವರು ರಾಜ್ಕುಮಾರ್ ಮನೇಲಿ ಯೋಚನೆ ಮಾಡ್ತಾ ಇದ್ದಿದ್ದೇನೆಂದರೆ, ಅವನ ಟೇಸ್ಟ್ ಯಾರು ಬರ್ತಾನೋ ಅವನ ಟೇಸ್ಟು ಫ್ಯಾಮಿಲಿ ಸಿನಿಮಾ ಮಾಡೋ ಟೇಸ್ಟ್ ಇರಬೇಕೇ ಹೊರತು ಡಬಲ್ ಮೀನಿಂಗು ಈ ಥರದ್ದು ಆಗ್ಬಿಟ್ರೆ ಕಷ್ಟ ಆಗುತ್ತಲ್ವ. ಅಂದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಗೆಲ್ಲೋದಕ್ಕೆ ಅದೇ ಫಾರ್ಮುಲಾ ಅನ್ಕೋತಾನೆ, ಇನ್ನೊಬ್ಬ ಗೆಲ್ಲೋದಕ್ಕೆ ಬೇರೆ ಫಾರ್ಮುಲಾ ಇರುತ್ತೆ. ಅವ್ರದ್ದೊಂದು ಫಾರ್ಮುಲಾ ಇದೆ, ಮನೆಯವರೆಲ್ಲ ಅವ್ರಿಗೊಂದು ಆಡಿಯನ್ಸ್ ಇದ್ದಾರೆ,
ಅವ್ರ ಮನೆಯವರೆಲ್ಲ ನೋಡ್ತಾರೆ. ಅವ್ರಿಗೇನಂದರೆ ಅವ್ರು ಹೇಳ್ತಾರಲ್ಲ, ಅಮ್ಮ ಹೇಳ್ತಿದ್ರು ನಾನು ಇರೋವಾಗ, ನಮ್ಮ ಕಂಪನಿಗೆ ಪಬ್ಲಿಸಿಟಿನೇ ಬೇಡ. ಈ ಇವ್ರನ್ನ ಕರೆಸ್ತಿರ್ಲಿಲ್ಲ, ಪ್ರೆಸ್ ಮೀಟೇ ಇಲ್ಲ, ಪ್ರೆಸ್ ಮೀಟೇ ಇಲ್ಲ. ಒಂದು ಸಲ ಕೇಳಿದೆ, ಅಮ್ಮ ಒಂದು ಸಲ ನಮಗೇನಂದರೆ ಪ್ರೆಸ್ ಅವ್ರು ಬಂದರೆ ನಮಗೊಂದು ಸ್ವಲ್ಪ ಹೆಸರು ಬರುತ್ತೆ ಅಂತ ನಾವು ಪ್ರೆಸ್ ಅವ್ರನ್ನ ಒಂದು ಸಲ ಅವರಿಂದ ನಾವಲ್ಲ ನಮ್ಮಿಂದ ಅವರು ಬೇಕಾಗಿಲ್ಲ ಅಂದ್ಬಿಟ್ರು. ಅದು ಆಗತ್ತೆ, ಅದು ಹಾಗೇ ಆಗತ್ತೆ. ಯಾಕೆಂದರೆ ಹೇಳಿದ್ನಲ್ಲ, ರಾಜ್ಕುಮಾರ್ ಅವ್ರು ನೋಡಿದ್ದು 200 ಸಿನಿಮಾ ಅನುಭವಗಳಲ್ಲಿ ಪ್ರೆಸ್ ಅವ್ರು ಯಾರು ಹೆಂಗೆ ನಡ್ಕೊಂಡಿದ್ದಾರೋ ಅದು ಅವ್ರಿಗೆ ಗೊತ್ತು. ಅದು ಕಥೆಗಳಿದೆ, ಅದು ಇದೆ ಬಿಡಿ, ಇದೆ. ಅದು ತುಂಬ ಅದು ಏನಂತಾರೆ, ಅದು ಅವ್ರದ್ದೊಂದು ಅನುಭವನೇ ಇದೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದಂತ ಬಂದಮೇಲೆ ದೂರ ಇಟ್ಬಿಟ್ರು. ಯಾಕೆ ಬೇಕು ನಮಗೇನು ದೂರ ಇಟ್ಬಿಟ್ರು. ಸೊ ಹಾಗಾಗಿ ಅದು ಯಾರೂ ಬರಲಿಲ್ಲ. ಸೊ ಅದು ಏನಾಯಿತು, ಕುಮಾರ್ ಗೋವಿಂದನ್ ಮತ್ತೆ ಮಾಡಬೇಕು ಅಂತ ಸೇರಿಸ್ದು. ಆಪ್ರೇಷನ್ ಅಂತ ನಿಂತೋಯ್ತು ಪಿಕ್ಚರ್. ಆಪ್ರೇಷನ್ ಅಂತ ನಿಂತೋಯ್ತು ಅರ್ಧದಲ್ಲಿ. ಬಡ್ಜೆಟ್ ಏನೋ ವ್ಯತ್ಯಾಸ ಬಂದು ಅವರಿಗೆಲ್ಲ ಆಗಿ ಪ್ರೊಡ್ಯೂಸರ್ ಮೇಲೆ 5-6 ಜನ ಅವರಲ್ಲಿ ದುಡ್ಡು ಹಾಕೋರ್ದು ಏನೇನೋ ಪ್ರಾಬ್ಲಮ್ ಆಯ್ತದೋ. ಅದು ಆಪ್ರೇಷನ್ ಅಂತ ನಿಂತೋದ್ಮೇಲೆ ಏನಾಗೋಯ್ತು, ಉಪ್ಪಿಗೆ ಸ್ಟಾರ್ ವ್ಯಾಲ್ಯೂ ಇದೆ, ಪಿಕ್ಚರ್ ನಿಂತೋಗಿದೆ. ಹೆಂಗೆ ಹೋಗಿ ಯಾರ ಹತ್ರ ಹೇಳೋದು, ನಾನು ಪಿಕ್ಚರ್ ಮಾಡ್ತೀನಿ ಅಂತ ಅವ್ರು ಕೇಳೋಕ್ಕಾಯ್ತದ? ಯಾರೋ ಒಬ್ರು ನೀವು ಮಾಡಿ ಅಂದಾಗ ಪಿಕ್ಚರು ನೀವು ಮಾಡೋಂಗೆ ಮಾಡ್ಬೋದು. ನನಗೆ ಅರ್ಜುನ್ ಸರ್ಜಾ ಹೇಳಿದ್ದು ಕತೆ, ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಗಿತ್ತು. ಪ್ಯಾನ್ ಇಂಡಿಯಾ ಅನ್ನೋದು ನಾನು 2008 ಸಂತ ಆದಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಲ್ಯಾನ್ ಮಾಡಿದ್ದೆ ವಿತ್ ಅರ್ಜುನ್ ಸರ್ಜಾ. ಆಗ ಪ್ರೊಡ್ಯೂಸರ್, ದೊಡ್ಡ ಪ್ರೊಡ್ಯೂಸರ್ ರಾಮು. ಆಗ ಅರ್ಜುನ್ ಸರ್ಜಾ ನಂಗೊಂದು ಮಾತು ಹೇಳಿದ್ರು, ಮುರಳಿ, ಪ್ರೊಡ್ಯೂಸರು ಸಿನಿಮಾ ಮಾಡಿ ಅಂತ ನಿಮ್ಮನ್ನು ಕೇಳಬೇಕು, ಸಿನಿಮಾ ಮಾಡಿ ಅಂತ ನಮ್ಮನ್ನು ಕೇಳಬೇಕು. ಆಗ ನಾವು ಒಳ್ಳೆ ಸಿನಿಮಾ ಮಾಡ್ಬೋದು. ನಾವು ಒಬ್ಬರು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ದಾಗ ಮಾಡಬೇಕು. ನೀನು ಕಾಂಪ್ರಮೈಸ್ ಆಗಬೇಕಾಗತ್ತೆ. ನೀನು ಏನು ಹಿಂಗೆ ಅಂದ್ಕೊಂಡಿದ್ಯಾ ಪ್ಯಾನ್ ಇಂಡಿಯಾ, ಕೊನೆಗೆ ಅದು ಪ್ಯಾನ್ ಮಂಗಳೂರು ಬರ್ತದೆ, ಪ್ಯಾನ್ ಬೆಂಗಳೂರು ಆಗ್ಬಿಡುತ್ತೆ, ಪ್ಯಾನ್ ಚಾಮರಾಜಪೇಟೆ ಆಗ್ಬಿಡುತ್ತೆ. ಅದು ಗೊತ್ತಲ್ವ ನಿನಗೆ. ಅದರಿಂದ ವಿ ವಿಲ್ ವೆಯ್ಟ್ ಅಂದರು. ಆಮೇಲೆ ಅದು ಆಗಲಿಲ್ಲ, ಅವರು ಬಡ್ಜೆಟ್ ಏನಾಯಿತು ಅಂದರೆ. ಇದು ಇವೆಲ್ಲ ವಾಸ್ತವಗಳು, ಇವೆಲ್ಲ ವಾಸ್ತವ ಸತ್ಯಗಳು, ಜೀವನದ ಪಾಠಗಳು ನಮಗೆ. ಸೊ ಹಾಗಾಗಿ ಏನಾಯಿತು, ಉಷ್ ಫಿಲಿಮ್ ಒಂದು ದೊಡ್ಡ ಹೋರಾಟ ಮಾಡಿದ್ವಿ, ಗೆದ್ವಿ. ಉಷ್ ಫಿಲಿಮಿಂದ ಉಪೇಂದ್ರ ಬಿಕೆಮ್ ಸ್ಟಾರ್ ಡೈರೆಕ್ಟ್ರು. ತರಲೆ ನನ್ನ ಮಗ ಅಲ್ಲ. ಉಷಿಂದ ಉಪೇಂದ್ರ ಬಿಕೆಮ್ ಏನಂತಾರೆ, ಡಿಫ್ರೆಂಟ್ ಡೈರೆಕ್ಟ್ರು, ಸ್ಟಾರ್ ಡೈರೆಕ್ಟ್ರು ಅಲ್ಲ, ಡಿಫ್ರೆಂಟ್ ಡೈರೆಕ್ಟ್ರು, ಒಳ್ಳೆ ಡೈರೆಕ್ಟ್ರು. ಡೈರೆಕ್ಟ್ರು ಯಾರಪ್ಪ ಇವರು ಅಂತ ನೋಡೋ ಥರ ಉಷ್ ಫಿಲಿಮಲ್ಲಿ ಆಯಿತು. ಓಂ ಬಂತಲ್ಲ, ಓಂ ಆದಮೇಲೆ ಈ ಬಿಕೆಮ್ ಸ್ಟಾರ್ ಡೈರೆಕ್ಟ್ರು. ಸ್ಟಾರ್ ಡೈರೆಕ್ಟ್ರು ಅಂದರೆ ನಮಗೆ ಗೊತ್ತಿಲ್ಲ ರೀ, ಪಿಕ್ಚರ್ ರಿಲೀಸ್ ಆದಾಗ ನಮ್ಮ ಯೋಗ್ಯತೆ ಏನು ಅಂತ, ನಮಗೇನು ಬೆಲೆ ಇದೆ ಹೊರಗಡೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಉಪೇಂದ್ರ ಏನು ಬೆಲೆ ಇದೆ ಹೊರಗಡೆ ಅಂತ ನಮಗೆ ಗೊತ್ತಿಲ್ಲ. ವಿಶ್ವ ಆದಮೇಲೆ ಉಪೇಂದ್ರಾಗ ಏನು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾವೊಂದು ಗಾಂಧಿನಗರ ಬಿಟ್ಟು ಎಲ್ಲ ಹೊರಗಡೆ ಒಂದು ಗುಂಪು ಹಾಕ್ಕೊಂಡು ಒಂದು ಮನೆ ಮಾಡ್ಕೊಂಡು ಅಲ್ಲಿದ್ದೀವಿ. ಸೊ ನಮಗೆ ಇವರು ಬಂದು ಹೇಳೋದು ಗೊತ್ತೇ ಹೊರತು ನಾವು ಫೀಲ್ಡಲ್ಲಿಲ್ಲ. ಬಟ್ ಅಲ್ಲಿ ನೋಡಿದ್ರೆ ನಾವು ಮಾಡಿರೋ ಸಿನಿಮಾ ನೋಡಿದ್ರೆ ಅಷ್ಟು ದೊಡ್ಡ ಹಿಟ್ಟು. ಅದು 56 ಲಕ್ಷ 2 ಲ್ಯಾಂಗ್ವೇಜ್ಗೆ ಹೋಯಿತು. ಇನ್ನೊಂದು ಲ್ಯಾಂಗ್ವೇಜ್ ಏನೋ ಆಯಿತು, ಅದ್ರದ್ದು ಏನೋ ಬಂತು ಅನ್ಸುತ್ತೆ ಕೋರ್ಟಲ್ಲಿ, ಅರ್ಜುನ್ ಪಂಡಿತ್ತು. ಸೊ ಏನು ಬೇಕು, ನಾವು ತೆಲುಗುಲಿ ಹೋಗಿ ಸಿನಿಮಾ ಮಾಡಿದ್ವಿ ಅದೇ ಸಿನಿಮಾನ. ಏನಂದರೆ ಫಸ್ಟ್ ಟೈಮು ತೆಲುಗು ಫಿಲಿಮ್ಗೆ ಹೋದಾಗ ಸಿನಿಮಾದ ಸುಖಗಳನ್ನ ನೋಡಿದ್ವಿ. ಸಿನಿಮಾ ಶೋಕಿಗಳು, ಸಿನಿಮಾದಲ್ಲಿ ಏನೇನು ಖರ್ಚು ಮಾಡ್ತಾರೆ. ಒಂದು ಹಿಟ್ ಕೊಟ್ಬಿಟ್ರೆ ನಿಮ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಹಿಟ್ ಅನ್ನೋದೊಂದು ಕೊಟ್ಬಿಟ್ರೆ ಸರ್, ಇಲ್ಲಿ ಅದೇನೋ ಹೇಳ್ತಾರಲ್ಲ, ನಿಮ್ಮನ್ನು ಸಾಯಿಸ್ಬಿಡ್ತಾರೋ, ಅಕ್ಕಪಕ್ಕ ಇರೋರು ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ಹಿಟ್ ಸಿಕ್ಬಿಟ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಕಾಲು ಹಿಂಗೆ ಅಂದ ತಕ್ಷಣ ಒಬ್ಬ ಬಂದು ಸಾಕ್ಬಿಡ್ತಾನೆ, ಕೈ ಹಿಂಗಿದ ತಕ್ಷಣ ಒಬ್ಬ ಕಾಫಿ ಕೊಟ್ಬಿಡ್ತಾನೆ, ಹಿಂಗೆ ತಲೆ ಹಿಂಗೆ ಎತ್ತಿದ ತಕ್ಷಣ ಒಬ್ಬ ಮೇಕಪ್ ಆಗ್ಬಿಡ್ತಾನೆ. ತಪ್ಪಲ್ಲ, ಅದು ಸಕ್ಸಸ್ ಕೊಡೋವಂತಹ ನಶೆ, ಮಾಯೆ. ಅದನ್ನು ನೋಡಿದ್ವಿ, ಮಾಯೆನ ನೋಡಿದ್ವಿ ತೆಲುಗುಲಿ. ಅದು ಅದೇನೋ ಬಿತ್ತು. ಅಲ್ಲಿಂದ ಬಂದ ಮೇಲೆ ಏನಾಗಿತ್ತು ಅಂದರೆ, ಉಪೇಂದ್ರ ಅವ್ರಿಗೆ ದೊಡ್ಡ ಡೈರೆಕ್ಟ್ರು, ಸುಮ್ಮನೆ ಕೂರೋಕ್ಕಾಗಲ್ಲ. ತೆಲುಗು ಮಾಡ್ಕೊಂಡು ಬಂದುಬಿಟ್ವಿ. ತೆಲುಗು ನಾವು ಅಂದ್ಕೊಂಡಿದ್ದಿದ್ದು 6 ತಿಂಗಳಲ್ಲಿ ಮುಗಿಸ್ತೀವಿ ಅಂತ, ಅದೇ 1 ವರ್ಷ ಆಯಿತು. ಅದು ಏನೇನೋ ಕಾರಣಕ್ಕಾಯಿತು, ಅದ್ರ ಬಗ್ಗೆ ಹೇಳೋದೇ ವೇಸ್ಟು. ಒಂದು 4 ದಿನ ಡೇಟು ನಾನು ಕೊಡಲ್ಲ ಅಂದೆ ಒಬ್ಬ ಆರ್ಟಿಸ್ಟ್ದು. ನಾನು ಕೋ ಡೈರೆಕ್ಟ್ರು. ನಮ್ಮ ಡಿ ರಾಮನಾಯ್ಡು ಕಂಪನಿಯವ್ರು ಬಂದು, ನಮ್ಮ ಆರ್ಟಿಸ್ಟ್ ಒಬ್ಬ ಡಿ ರಾಮನಾಯ್ಡು, ಆ ಕಂಪನಿಯವ್ರು ಬಂದು ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಒಂದು ಆರ್ಟಿಸ್ಟ್ದು ಒಂದು 4 ದಿನ ಡೇಟು ಕೊನೆಯಲ್ಲಿತ್ತು. ನಮ್ಮದು ಕೊನೆ 4 ದಿನ ಬಿಟ್ಕೊಟ್ಬಿಡಿ ನಮಗೆ
ನಮಗೆ ಬೇರೆ ಕಡೆ ಫಾರಿನಲ್ಲಿ ಶೂಟಿಂಗು ಅಂದರು. ನಾನು ಬೇಡ ಅಂತ ಜಗಳ ಮಾಡಿದೆ. ಇವರಿಲ್ಲ ಹೋಗ್ಲಿ ಬಿಡು ಕೊಟ್ಬಿಡೋಣ 4 ದಿನ ಅಂದ್ಬಿಟ್ರು. ಆ 4 ದಿನಕ್ಕೆ 4.5 ತಿಂಗಳು 5 ತಿಂಗಳು ವೆಯ್ಟ್ ಮಾಡಿದೆ ಮತ್ತು ಮಾಡೋಕ್ಕೆ. ಅದರ ಮಧ್ಯೆ ಆ 4 ತಿಂಗಳಿಗೆ 3 ತಿಂಗಳು 2 ತಿಂಗಳು ಆದಮೇಲೆ ಡೇಟ್ ಸಿಕ್ಕಿ ನಾವು ಮೆಡ್ರಾಸಲ್ಲಿ 1 ದಿನ ಶೂಟಿಂಗ್ ಮಾಡಿದ್ವಿ. ಮಾರನೇ ದಿನ ಬೆಳಿಗ್ಗೆನೇ NT ರಾಮಾರಾವ್ ತೀರೋಗ್ಬಿಟ್ರು ಅಂತ ನ್ಯೂಸ್ ಬಂತು. ಶೂಟಿಂಗ್ ಸ್ಟಾಪ್. ತಿರುಗಿ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಅಂದರೆ ಎಷ್ಟು ಎಲ್ಲ ಒಂದು ಸಣ್ಣ ಮಿಸ್ಟೇಕು ನಮ್ಗೆ ಗೊತ್ತಿರೋಲ್ಲ. ಅದು ನಿಮ್ಮನ್ನು 6 ತಿಂಗಳು 8 ತಿಂಗಳು ಹಾಗಾಗಿ ಅದು 1 ವರ್ಷ ಎಳೀತು ಸಿನಿಮಾ. ಅದಾದಮೇಲೆ ಬೆಂಗಳೂರಿಗೆ ಬಂದಾಗ ಉಪೇಂದ್ರಗೆ ಏನಾಯಿತು ಅಂದರೆ ಹೀರೋಗಳು ಇಮ್ಮಿಡಿಯೇಟ್ ಸಿಗೋಲ್ಲ. ಟಾಪ್ ಹೀರೋಗಳೆಲ್ಲ ಬುಕ್ ಆಗಿಬಿಟ್ಟಿರ್ತಾರೆ. ಸಿನಿಮಾ ಶಿವಣ್ಣನ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ರೂ ನಮಗೆ ಇನ್ನೊಂದು 6 ತಿಂಗಳು ಕತೆ ಎಲ್ಲ ಇನ್ನೊಂದು 6 ತಿಂಗಳು ಕತೆ ಮಾಡ್ಬೇಕು ನಾವು ಶಿವಣ್ಣನ ಜೊತೆ ಮಾಡಬೇಕು ಅಂದರೆ ಶಿವಣ್ಣ ನಮಗೇನು ಬೇಡ ಅನ್ನಲ್ವಲ್ಲ, ನಾವು ಮಾಡ್ತೀವಿ ಅಂದರೆ ಪಟ್ಟನ್ನು ಮಾಡಿ ಅಂದ್ಬಿಡ್ತಾರೆ. ಅಥವಾ ಇನ್ಯಾರೇ ಆದರೂ ಅಪ್ಪು ಬಂದಿರಲಿಲ್ಲ ಬೇರೆ ಇನ್ಯಾರು ಇಟ್ಕೊಂಡ್ಬಿಡ್ತೀರಿ, ವಿಷ್ಣು ಸರ್ ಇಟ್ಕೊಂಡ್ಬಿಡ್ಬೇಕು, ಅಂಬರೀಷ್ ಅವ್ರನ್ನ ಇಟ್ಕೊಂಡ್ಬಿಡ್ಬೇಕು, ರವಿಚಂದ್ರನ್ ಇಟ್ಕೊಂಡ್ಬಿಡ್ಬೇಕು. ಸೊ ಇವೆಲ್ಲರೂ ಅವ್ರವ್ರ ಇದರಲ್ಲಿ ಬ್ಯುಸಿ ಇದ್ದಾರೆ. ಏನು ಮಾಡೋದು ಅನ್ನೋ ಪರಿಸ್ಥಿತಿ ಬಂದಾಗ ನೀನೇ ಹೀರೋ ಆಗೋನು ಒಂದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.